ಹಾಯ್ ಹಲೋ ವಿದ್ಯಾರ್ಥಿಗಳು ಎಲ್ಲರೂ ಕೂಡ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಚಿಕ್ಕದಾಗಿದ್ದು ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ಸು ಅಬೌಟ್ ನಿಮ್ಮ ಒಂದು ರಿಸಲ್ಟ್ಗೋಸ್ಕರ ಯಾರನ್ನ ವೇಟ್ ಮಾಡ್ತಿದ್ರಿ. ಸೊ ಒಂದು ಕ್ಲಾರಿಫಿಕೇಷನ್ ಅನ್ನೋದು ಕಡೆಯಿಂದ ಬಂದೈತೆ. ಸೊ ಈಗ ವೆಬ್ಸೈಟಲ್ಲಿ ಅದ್ರ ತಕ್ಕಂಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಸೊ ಅದನ್ನ ಏನು ಮಾಡಿದ್ದಾರೆ ಅಂತಂದರೆ ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ತಮ್ಮ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಟ್ವಿಟರ್ಲಿಂದ ಅದ್ರಲ್ಲಿ ಹೋಗ್ಬಿಟ್ಟು ಇಲ್ಲಿ ಬಂದಿದೆ ನೋಡಿ, ಏನು ಬಿಟ್ಟವ್ರು ಅಂತಂದರೆ ಕಾಣಿಸ್ತಿದೆ ಈಗ UG NEET ಓಕೆ 2025 ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಬಂದಿರುವ ಸೀಟುಗಳನ್ನು ಸೇರಿಸಿಕೊಂಡು ಮತ್ತೊಮ್ಮೆ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಿಸಲಾಗುತ್ತದೆ. ಅಂದರೆ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ ನಿಮ್ಗೆ ಇನ್ನೊಂದು ಟೈಮ್ ಏನು ಮಾಡ್ತಿದ್ದಾರೆ ಅಂತಂದರೆ ಪ್ರೊವಿಷನಲ್ ರಿಸಲ್ಟ್ ಅಂತ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಯಾಕೆ ಹೊಸದಾಗಿ ಈಗ ಡೆಂಟಲ್ 2 ಕಾಲೇಜ್ ಇರ್ಬೋದು, ಮೆಡಿಕಲ್ 1 ಕಾಲೇಜಿನ ಶೇರ್ ಇದೆ ಆ್ಯಂಡ್ ಮತ್ತು ಸೀಟ್ಗಳು ಕೂಡ ಇನ್ಕ್ರೀಸ್ ಆಗಿದ್ದು ಗೊತ್ತಿರುವಾಗೆ ಎಲ್ಲನೂ ಕೂಡ ಸೇರಿಬಿಟ್ಟು ಇನ್ನೊಂದು ಪ್ರೊವಿಷನಲ್ ರಿಸಲ್ಟ್ ಅಂತ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ MCC ಅವರು 2ನೇ ಸುತ್ತಿನ ಫಲಿತಾಂಶ ಪ್ರಕಟಿಸಿದ ನಂತರ MCCಯಲ್ಲಿ ಸೀಟು ಪಡೆದವರು ಅಲ್ಲಿ ಪ್ರವೇಶ ಪಡೆಯಲು ಇಚ್ಛಿಸಿದ್ದಲ್ಲಿ ಅವರಿಗೆ KEಯಿಂದ ಉಚಿತವಾಗಿ ಹೊರಗೆ ಹೋಗಲು ಅವಕಾಶ ನೀಡಿ ನಂತರ KE 2ನೇ ಸುತ್ತಿನ ಅಂತಿಮ ಫಲಿತಾಂಶ ಪ್ರಕಟಿಸ್ತಾರೆ. ಯಾಕೆ ಪ್ರೊವಿಷನಲ್ ರಿಸಲ್ಟ್ ಅಂತ ಇನ್ನೊಮ್ಮೆ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ಅಂತಂದರೆ ಈಗ MCC ಕಡೆಯಿಂದ ಏನು ಮಾಡಬೇಕಂತಂದರೆ ಒಮ್ಮೆ ಫೈನಲ್ ರಿಸಲ್ಟ್ ಅಂತ ಬರಬೇಕು. ಅದು ನಿಮ್ಗೆ ಗೊತ್ತಿರುವಾಗ 12ನೇ ತಾರೀಕಿಗೆ ಸದ್ಯಕ್ಕೆ ನಾವು ಡೇಟ್ ಪ್ರಕಾರ ಮಾಡಿದರೆ 12ನೇ ತಾರೀಕು ಫೈನಲ್ ರಿಸಲ್ಟ್ ಇದೆ. ಸೊ ಹಂಗಾಗಿ ಏನಪ್ಪ ಆಗ್ತದೆ, ಈಗ 13ನೇ ತಾರೀಕು ನಮ್ಮ KE ಕಡೆಯಿಂದ ಒಂದು ಫೈನಲ್ ರಿಸಲ್ಟ್ ಬರಬಹುದು ಅಥವಾ ಲೇಟ್ ಆಗ್ಬೋದು. ಓಕೆ, ಬಟ್ ಅದಕ್ಕಿಂತ ಮುಂಚೆಕ್ಕೆ ಏನಾಗ್ತದೆ, ನಮ್ಮ KE ಕಡೆಯಿಂದ ಇವತ್ತು ಇಲ್ಲ ನಾಳೆ ಏನು ಮಾಡ್ತಾರೆ, ಒಂದು ಪ್ರೊವಿಷನಲ್ ರಿಸಲ್ಟ್ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. 12ನೇ ತಾರೀಕು ಏನು ಮಾಡ್ತಾರೆ ಅಂತಂದರೆ MCC ಕಡೆಯಿಂದ ಫೈನಲ್ ರಿಸಲ್ಟ್ ಬಂತಪ್ಪ ಅಂದರೆ ನಮ್ಮ KEದಲ್ಲಿ ಈಗ ಪ್ರೊವಿಷನಲ್ ರಿಸಲ್ಟ್ ಇವತ್ತು ಇಲ್ಲ ನಾಳೆ ಅನೌನ್ಸ್ಮೆಂಟ್ ಮಾಡಿದರು. MCC ಕಡೆಯಿಂದ ಏನು ಮಾಡ್ತಾರೆ 12ನೇ ತಾರೀಕು ಫೈನಲ್ ರಿಸಲ್ಟ್ ಬಿಟ್ಟರು. ಸೊ ಆವಾಗ ನಮ್ಮ KEದಲ್ಲಿ ಒಂದು ಕ್ವಿಟ್ ಆಪ್ಷನ್ ಅಂತ ಕೊಡ್ತಾರೆ. ಯಾಕೆ ಕೊಡ್ತಾರೆ, MCC ಕಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗೋರಿತ್ತಂತಂದರೆ ನಮ್ಮ KEದಲ್ಲಿ ಕ್ವಿಟ್ ಆಪ್ಷನ್ ಅವ್ರು ಮಾತ್ರ ಕೊಡಬೇಕು, ಎಲ್ಲರೂ ಕೊಡೋಂಗಿಲ್ಲ. ಓಕೆ, ಕ್ವಿಟ್ ಆಪ್ಷನ್ ಕೊಟ್ಬಿಟ್ಟು ಏನು ಮಾಡ್ಬೋದು, ನೀವು ಆರಾಮ್ಸಾಗಿ ಫ್ರೀಯಾಗಿ ಎಕ್ಸಿಟ್ ನಮ್ಮ KE ಕಡೆಯಿಂದ ಹೋಗ್ಬೋದು, ಯಾವುದೇ ರೀತಿ ದುಡ್ಡು ತೊಗೊಳ್ಳಲ್ಲ. ಓಕೆ, ಇಲ್ಲ ನನಗೆ ಅಲ್ಲಿ ಬೇಡ, ನಮ್ಮ MCC ಕಡೆ ಸಿಕ್ಕಿರುವಂಥ ಸೀಟ್ ನನಗೆ ಬೇಡ, ನನ್ನ KEದಲ್ಲಿ ಆಗ್ತೀನಿ ಅಂತಂದರೆ ನೀವೇನು ಕೂಡ ಕ್ವಿಟ್ ಆಪ್ಷನ್ ಒತ್ತುವಾಗಿಲ್ಲ. ಇದು ಯಾವಾಗ MCC ಫೈನಲ್ ರಿಸಲ್ಟ್ ಬಂದಾದ ನಂತರ ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ತಾರೆ, ನೀವು ಹೋಗ್ಬೋದು. ಇಲ್ಲ ನಾನು ಇಲ್ಲೇ KEದಲ್ಲಿ ಅಡ್ಮಿಷನ್ ಮಾಡ್ಕೊತೀನಿ ಅಂತಂದರೆ ನೀವು 12ನೇ ತಾರೀಕು ಆದ ನಂತರ ಸ್ವಲ್ಪ ಟೈಮ್ ಕೊಡ್ತಾರೆ. ಅದಾದ ನಂತರ ಫೈನಲ್ ರಿಸಲ್ಟು ಕೂಡ ಮೇ ಬಿ ನಮಗೆ KEದಲ್ಲಿ 13 ಅಥವಾ 14ಕ್ಕೆ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾರಿಗೆ ಮೆಡಿಕಲ್ ಡೆಂಟಲ್ಗೆ ನೀವು ಇಲ್ಲಿ ಮತ್ತೆ ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೆಸ್ ಏನೆಲ್ಲ ಹೇಳ್ತಾರೆ KEದವ್ರು ಕೇಳೋಣಂತೆ. ಸೊ ಇಲ್ಲಿ ಒಂದು ಗಮನದಲ್ಲಿ ಇಟ್ಕೋರಿ, MCC ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಭಾಗವಹಿಸಲು ಕೋರಿದೆ. ಫಲಿತಾಂಶ ಪ್ರಕಟಣೆ ನಂತರ ಸಹ ಅಭ್ಯರ್ಥಿಗಳು ಸೂಕ್ತ ತೀರ್ಮಾನ ತೆಗೆದುಕೊಳ್ಳಬಹುದು. ಅಂದರೆ ರಿಸಲ್ಟ್ ಬಂದಾದ ನಂತರ ಕೂಡ ಮಾಡ್ಕೋಬೋದು ನೀವು, ಇವಾಗಲೆಲ್ಲ ಎನಿವೆ ಇಷ್ಟೇ ಅಪ್ಡೇಟ್ ಮತ್ತೇನಿಲ್ಲ. ಸೊ KCET ಮತ್ತು ನೀಡ್ದು ಒಟ್ಟು ನೀಡ್ದಂದ್ರೆ ಏನಪ್ಪ ಅಂದ್ರೆ ಪ್ರೊವಿಷನಲ್ ರಿಸಲ್ಟ್ 1 or 2 days ಅನೌನ್ಸ್ಮೆಂಟ್ ಮಾಡ್ತಾರೆ. KCETದು ಫೈನಲ್ ರಿಸಲ್ಟ್ ಬರ್ತದೆ, ಎಲ್ಲ ನೆಕ್ಸ್ಟ್ ಪ್ರೊಸೆಸ್ ಅಂತ ಏನು ಹೇಳ್ತೀನಿ. ಅದ್ರ ಬಗ್ಗೆ ಏನಾದರೂ ಒಂದು ಶಾರ್ಟ್ಲಿ KEದವರು ಏನಾದರೂ ಅನೌನ್ಸ್ಮೆಂಟ್ ಮಾಡಿದ್ರೆ ತಿಳಿಸ್ತೀನಿ. ಎಲ್ಲರೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.